ಶಿಕ್ಷಣ ಕ್ಷೇತ್ರದ ಶಿಕ್ಷಣ ಮಂತ್ರಿಗಳ ಮತ್ತು ಸರ್ಕಾರದ ಈ ನಡೆ ನಮ್ಮೆಲ್ಲರೂ ಕೂಡ ತಿಳಿದಿರತಕ್ಕಂಥ ವಿಚಾರವಾಗಿದೆ. ಹಿಂದಿಯನ್ನು ಖಂಡಿಸಬೇಕು ಮತ್ತು ಹಿಂದಿ ಭಾಷೆಯನ್ನು ತೆಗೆದಾಕಬೇಕು ಅಂತ ಇದ್ದರೆ ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಶೈಕ್ಷಣಿಕ ಅವಧಿ ಶುರುವಾದಂಥ ಸಂದರ್ಭದಲ್ಲಿ ಹಿಂದಿಯನ್ನು ತೆಗೆದಾಕೋದಿತ್ತು, ಒಬ್ಬ ಹಿಂದಿ ಭಾಷೆಯನ್ನು ಖಂಡಿಸಿ ದೂರ ಇಡಬಹುದು. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ತಿಳಿದಿದೆ, ಹಿಂದಿ ರಾಷ್ಟ್ರೀಯ ಭಾಷೆ, ನಮ್ಮ ಕನ್ನಡ ಮಾತೃಭಾಷೆ, ಅದರೊಟ್ಟಿಗೆ ಅಂತಾರಾಷ್ಟ್ರೀಯ ಭಾಷೆಯನ್ನಾಗಿ ಇಂಗ್ಲೀಷನ್ನು ಎಲ್ಲ ವಿದ್ಯಾರ್ಥಿಗಳು ಕಲಿತಾ ಇರ್ತಕ್ಕಂಥದ್ದು. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮೂರು ಭಾಷೆನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಹಿಂದಿ ಭಾಷೆ ಏಕೆ ಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಸದಸ್ಯರು ಉತ್ತರವನ್ನು ನೀಡಿದ್ದಾರೆ. ಯಾಕಪ್ಪ ಅಂದರೆ IAS ನಂತರ IPS ನಂತರ ಇನ್ನಿತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಟೆಂಡ್ ಆಗಲಿಕ್ಕೆ ಮತ್ತು ವ್ಯಾವಹಾರಿಕವಾಗಿ ಭಾಷೆಯನ್ನು ಬಳಸಲಿಕ್ಕೆ ಭಾಷೆ ಬೇಕು. ಈಗಾಗಲೇ ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಅಂತ ಹಿರಿಯರು ನಮಗೆ ಹೇಳಿದ್ದಾರೆ. ಹಾಗಾಗಿ ಭಾಷೆಗಳನ್ನು ಕಲಿಯೋದ್ರಿಂದ ಬೇರೆ ಆಗೋ ರೀತಿಯಲ್ಲಿ ಬೇರೆ ಭಾಷೆಯನ್ನು ಜೀವನ ಪೂರ್ತಿ ನಾವು ಮನೆಯಲ್ಲಿ ಬಳಸ್ಕೊಂಡು ಹೋಗ್ತೀವಿ ಅನ್ನೋದು ತಪ್ಪು. ಯಾಕಪ್ಪ ಅಂದರೆ ಭಾಷೆ ಕಲೀಲಿಕ್ಕೆ ವ್ಯಾವಹಾರಿಕವಾಗಿ ವ್ಯವಹರಿಸಲಿಕ್ಕೆ ಭಾಷೆ ಬೇಕೇ ಬೇಕಾಗುತ್ತೆ. ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಭಾಷೆಯ ಬಗ್ಗೆ ನೀಟಾಗಿ ತಿಳ್ಕೊಂಡ್ರೆ ಒಂದು ಉತ್ತಮವಾಗಿ ಇರುತ್ತೆ ಅಂತಕ್ಕಂಥದ್ದು. ಯಾಕೆಂದರೆ ಈಗಿರ್ತಕ್ಕಂಥ ಸಚಿವರು ಏನಿದ್ದಾರೆ, ಅದರಲ್ಲೂ ಶಿಕ್ಷಣ ಸಚಿವರು ಏನಿದ್ದಾರೆ, ಕನ್ನಡನೇ ನೀಟಾಗಿ ಮಾತಾಡೋಕ್ಕೆ ಬರೋದಿಲ್ಲ ಅಂತ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಸ್ಟೂಡೆಂಟ್ಸ್ಗಳೇ ಅವರಿಗೆ ಹೇಳಿದ್ದು ಕೂಡ ಉಂಟು. ಯಾಕಪ್ಪ ಅಂದರೆ ಅವರು ಈ ಮೂರು ಭಾಷೆ ಏನಿದೆ, ತ್ರಿಭಾಷಾ ನೀತಿಯನ್ನು ಈಗಾಗಲೇ ತಲಾಂತರದಿಂದ ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಸೆಂಟ್ರಲಲ್ಲಿದ್ದಾಗ ತ್ರಿಭಾಷಾ ನೀತಿಯನ್ನು, ಮೂರು ಭಾಷೆ ನೀತಿಯನ್ನು ತಂದಿರ್ತಕ್ಕಂಥದ್ದು. ಮೂರು ಭಾಷೆ ಏನಕ್ಕೆ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಕೂಡ ತಿಳಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧಿಯವರು ಹಿಂದಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ನ ಮೂಲ ಹಿಂದಿನೇ ಆಗಿದೆ. ಆದರೆ ಇವಾಗ ಹಿಂದಿಯನ್ನು ಯಾವುದೇ ವಿಚಾರ ಇಲ್ಲ, ಕೇಂದ್ರ ಸರ್ಕಾರದ ಮೇಲೆ 100 ಮಾರ್ಕ್ಸ್ ಬರುತ್ತೆ. ಕೆಲವು ವಿದ್ಯಾರ್ಥಿಗಳು ಓಪನ್ ಆಗಿ ಹೇಳ್ತಾರೆ, ಬೇರೆ ಸಬ್ಜೆಕ್ಟಲ್ಲಿ ನಾವು ವೀಕ್ ಇದ್ವಿ, ಅಟ್ಲೀಸ್ಟ್ ಹಿಂದಿಯಲ್ಲಾದರೂ ಕೂಡ ನಾವು ಸ್ಕೋರ್ ಮಾಡೋಣ ಅಂತಕ್ಕಂಥ ಕನಸನ್ನು ಇಟ್ಕೊಂಡಿದ್ವಿ. ಅಂಥದ್ರಲ್ಲಿ ನಮಗೆ ಇವತ್ತು ಗ್ರೇಡ್ ಅಂತ ಹಾಕ್ಕೊಟ್ರೆ, ಈಗ ಗ್ರೇಡ್ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಮಾರಲ್ ಸೈನ್ಸು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಈ ಥರ ಪ್ರೋಗ್ರೆಸ್ ಕಾರ್ಡಲ್ಲಿ ಗ್ರೇಡ್ ಹಾಕ್ಕೊಡೋದು. ಅದೇನು SSLC ಮಾರ್ಕ್ಸ್ ಕಾರ್ಡಲ್ಲಿ ಗ್ರೇಡ್ ಹಾಕ್ಕೊಡ್ತೀವಿ ಅಂತಕ್ಕಂಥದ್ದು ಇದು ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ನಿರ್ಧಾರ. ಹಾಗಾಗಿ ಏನು ಶಿಕ್ಷಣ ಸಚಿವರಿದ್ದಾರೆ, ಇದನ್ನು ತಕ್ಷಣ ವಾಪಸ್ ತಗೋಬೇಕು. ಈ ಬಾರಿಯ ಏನು ಹಿಂದಿ ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ 100 ಮಾರ್ಕ್ಸ್ ಹಾಕಿ, ಯಾಕೆಂದರೆ ಆತಂಕಕ್ಕೆ ಒಳಪಡಿಸಿದಂಥದ್ದು ಸರ್ಕಾರ. ಹಾಗಾಗಿ ಅವರಿಗೆ 100 ಮಾರ್ಕ್ಸ್ನು ಕೂಡ ಗ್ರೇಸ್ ಮಾರ್ಕ್ಸ್ ಹಾಕಿ ಕೊಡಬೇಕು. ಮಕ್ಕಳ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಹಿಂದಿ 3rd ಲ್ಯಾಂಗ್ವೇಜ್ ಇದೆ, ಯಾವುದೇ ಫಸ್ಟ್ ಲ್ಯಾಂಗ್ವೇಜ್ ಇಲ್ಲ ಅಥವಾ ಇದಿಲ್ಲ. ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಹಿಂದಿಯನ್ನು ತೃತೀಯ ಭಾಷೆಯನ್ನಾಗೆ ಮಾಡಿದ್ದಾರೆ. ಹಾಗಾಗಿ ತೃತೀಯ ಭಾಷೆಯನ್ನು ಕಲಿಯೋದ್ರಲ್ಲಿ ತಪ್ಪಿಲ್ಲ ಅಂತಕ್ಕಂಥದ್ದು. ಗೊತ್ತಿರೋ ಹಾಗೆ SSLC ಪರೀಕ್ಷೆ ಈಗ ಮುಕ್ತಾಯದ ಹಂತದಲ್ಲಿದೆ. ಕಡೆ ಪರೀಕ್ಷೆ ಹೆಚ್ಚು ಕಮ್ಮಿ ಅವ್ರಿಗೆ ತೃತೀಯ ಭಾಷೆ 3rd ಲ್ಯಾಂಗ್ವೇಜ್. ಸಾಕಷ್ಟು ಮಕ್ಕಳು ಅದನ್ನು ಹಿಂದಿ ಆರಿಸ್ಕೊಂಡಿರ್ತಾರೆ, ಇಲ್ಲ ಸಂಸ್ಕೃತ ಆರಿಸ್ಕೊಂಡಿರ್ತಾರೆ. ಈಗ 3-4 ದಿನಗಳ ಹಿಂದೆ ಸರ್ಕಾರ ಏಕಾಏಕಿ ಹಿಂದಿ ಭಾಷೆಯನ್ನು ನೀವು ಮಾರ್ಕ್ಸ್ ಪ್ರಕಾರ ನಾವು ಅದನ್ನು ಮಾಡೋದಿಲ್ಲ, ಗ್ರೇಡ್ ಕೊಟ್ಬಿಡ್ತೀವಿ, ಆ 100 ಅಂಕಗಳನ್ನು ಕೂಡ ನಾವು ಪರಿಗಣಿಸೋದಿಲ್ಲ, 625 ಗರಿಷ್ಠ ಅಂಕದ ಬಂದಾಗ ಕೇವಲ 525 ಅಂಕ ನಾವು ಲೆಕ್ಕ ಹಾಕೋತೀವಿ ಅಂತ ಹೇಳಿದ್ರು. ಇಷ್ಟು ವರ್ಷಗಳಿಂದ ಬರ್ತಾ ಇದ್ದಿದ್ದು 625ಕ್ಕೆ ಒಟ್ಟು ಅಂಕಗಳು. ಆ ಒಟ್ಟು ಅಂಕಗಳಿಗೆ ಎಷ್ಟು ಗಳಿಸಿದ್ರೋ ಅದು ಪರ್ಸೆಂಟೇಜ್ ಲೆಕ್ಕ ಹಾಕ್ತಾ ಇದ್ರು. ಹಿಂದಿನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಬಹಳ ದೊಡ್ಡ ಖಾಸೆಯಾಗಿದೆ. ಏನಕ್ಕೆ ಅಂದರೆ 100ಕ್ಕೆ 60ರಿಂದ 70 ಮಕ್ಕಳು ತೃತೀಯ ಭಾಷೆಯನ್ನು ಹಿಂದಿ ತೆಗೆದುಕೊಳ್ತಾರೆ, ಮಿಕ್ಕದವರು ಸಂಸ್ಕೃತ ಮತ್ತು ಬೇರೆ ಬೇರೆ ಭಾಷೆ ತಗೊಳ್ತಾರೆ. ಹಿಂದಿ ತೃತೀಯ ಭಾಷೆ ತಗೊಳ್ಳೋರೇ ಹೆಚ್ಚು ಕರ್ನಾಟಕದಲ್ಲಿ.
ಅನಾಹುತವಾಗಿ ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಮಾಡಿ ಸುಮ್ಮನೆ ಗ್ರೇಡ್ ಕೊಟ್ಬಿಡ್ತೀವಿ, ಅದನ್ನು ನಿಮ್ಮ ಪರೀಕ್ಷೆಯಲ್ಲಿ ಅದರ ಅಂಕ ಕೂಡ ನಮೂದೆ ಮಾಡಲ್ಲ, ಒಂದು ಗ್ರೇಡ್ ಕೊಟ್ಬಿಡ್ತೀವಿ ಅಂತಂದರೆ ನಿಜವಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಹೈಯೆಸ್ಟ್ ರ್ಯಾಂಕ್ ಸ್ಕೋರ್ ಮಾಡ್ತೀವಿ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಇದೊಂದು ಮರ್ಮಾಘಾತ. ಹಾಗಾಗಿ ನಾವು ಶಿಕ್ಷಣ ಪ್ರಕೋಷ್ಠದ ವತಿಯಿಂದ ಸರ್ಕಾರದ ಈ ಕ್ರಮವನ್ನು ಖಂಡಿಸ್ತೀವಿ. ಏನಕ್ಕೆ ಅಂತಂದರೆ ತೃತೀಯ ಭಾಷೆ 3 ಲ್ಯಾಂಗ್ವೇಜ್ ಪಾಲಿಸಿ, 3 ಭಾಷೆಗಳ ಪಾಲಿಸಿನ ಮಾಡಬೇಕಾದ್ರೂ ಕೂಡ ಸಾಕಷ್ಟು ತಜ್ಞರು 10 ವರ್ಷಗಳಿಂದ ಕೂತು ಚರ್ಚೆ ಮಾಡಿ ಮಕ್ಕಳಿಗೆ 3 ಭಾಷೆ ಕಲಿಯುವಂಥ ಕ್ಷಮತೆ ಇದೆ. ನಮ್ಮ ಭಾರತದ ಮಕ್ಕಳಿಗೆ 10 ಭಾಷೆಗಳನ್ನು ಕಲಿಯುವಂಥ ಕ್ಷಮತೆ ಇದೆ, 3 ಭಾಷೆ ಖಂಡಿತ ಕಲ್ತ್ಕೊಳ್ತಾರೆ ಅಂತ ಹೇಳಿ ರಾಷ್ಟ್ರ ಭಾಷೆ, ರಾಜ್ಯ ಭಾಷೆ, ಒಂದು ಅಂತಾರಾಷ್ಟ್ರೀಯ ಭಾಷೆ ಅಂತ ಮಾಡಿದ್ದಾರೆ. ಪ್ರಥಮ ಭಾಷೆ ಕನ್ನಡ ಕಂಪಲ್ಸರಿ 125 ಮಾರ್ಕ್, ದ್ವಿತೀಯ ಭಾಷೆ ಇಂಗ್ಲೀಷು 100 ಮಾರ್ಕ್, ತೃತೀಯ ಭಾಷೆಗೂ 100 ಮಾರ್ಕ್. ಅದು ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಅಥವಾ ಅವರ ಆಯ್ಕೆಯ ಇನ್ಯಾವುದೇ ಭಾಷೆ ಆಗಿರ್ಬೋದು. ಆದರೆ ಹಿಂದಿ ಮಾತ್ರ ಆ ರೀತಿ ಏಕಾಏಕಿ ಕಿತ್ತು ಹಾಕಿದ್ದು. ಈಗ ಮಿಕ್ಕ ಭಾಷೆಗಳ ತೃತೀಯ ಭಾಷೆ ತಗೊಂಡವ್ರಿಗೆ ಏನು ಮೊದಲು ಬರುತ್ತೆ. ಸೊ ಈ ರೀತಿಯಾದಂತಹ ಕಡೇ ಕ್ಷಣದಲ್ಲಿ ಮಾಡುವಂಥದ್ದು. ಸರ್ಕಾರಕ್ಕೆ ಆ ರೀತಿ ಹಿಂದಿ ಭಾಷೆನ ಆಚೆಗೆ ಇಟ್ಬಿಡೋಣ ಅಂತಿದ್ದರೆ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಅದನ್ನು ಮಾಡಬೇಕೇ ಹೊರತು ಪರೀಕ್ಷೆಗೆ 3 ದಿನ 4 ದಿನ ಅನ್ನುವಾಗ ಏಕಾಏಕಿ ಅದನ್ನು ತೆಗೆದು ಆಚೆ ಹಾಕ್ಬಿಡ್ತೀವಿ, ಸುಮ್ಮನೆ ಗ್ರೇಡ್ ಕೊಟ್ಬಿಡ್ತೀವಿ.